ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಬಿಡದಿ ಬಳಿ ನಿರ್ಮಿಸೋಕೆ ಉದ್ದೇಶಿಸಿರುವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ GBIT ಯೋಜನೆ ಈಗ ರಾಜ್ಯ ರಾಜಕಾರಣ ಮತ್ತು ಕಂದಾಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅತ್ತ ಈ ಯೋಜನೆಗೆ ಭೂಮಿ ಕೊಡೋಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತಿಮ ಅಧಿಸೂಚನೆ ಆಗಿರುವ ಭೂಮಿಯನ್ನ ಡಿನೋಟಿಫೈ ಮಾಡುವ ಮೂಲಕ ನಾನು ಜೈಲಿಗೆ ಹೋಗ್ಲಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೌದಾ, ಯೋಜನೆಯ ಭೂಮಿ ಡಿನೋಟಿಫೈ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಗತ್ತಾ? ಯಾವ ಸಂದರ್ಭದಲ್ಲಿ ಜೈಲಿಗೆ ಹೋಗದಂತೆ ಡಿನೋಟಿಫೈ ಮಾಡಲಿಕ್ಕೆ ಆಗೋದೇ ಇಲ್ವಾ? ಅಸಲಿಗೆ ಈ ಬೃಹತ್ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆ ಹೇಗೆ? ಇದರ ಹಿಂದಿರುವ ರಾಜಕೀಯ ಆಯಾಮಗಳು ಏನು? ಸಂಪೂರ್ಣ ಚಿತ್ರಣ ನೋಡೋಣ ಎಳೆಯಾಗಿ. ಈಗ ರೈತರು ತಮ್ಮ ಭೂಮಿಯನ್ನು ಕೊಡೋದೇ ಇಲ್ಲ ಅಂದರು. ಜಪ್ಪಯ್ಯ ಅಂದ್ರು ನಾವು ಭೂಮಿ ಬಿಡಲ್ಲ ಅಂತ ನಿಂತರು. ಏನು ಮಾಡ್ಬೇಕು ಅವಾಗ? ಪರಿಹಾರನೂ ಬೇಡ ಅಂತಾರೆ, ಚೆಕ್ ಕೊಟ್ಟರು ತಗೊಳ್ಳಲ್ಲ ಅಂತಾರೆ. ದಾರಿ ಏನು? ಆಗ ಸರ್ಕಾರದ ಮುಂದೆ ಒಂದು ದಾರಿ ಇದೆ. ಏನಪ್ಪ ಅಂದರೆ, ಅವರಿಗೆ ಕೊಡಬೇಕಾದಂಥ ಪರಿಹಾರದ ಮೊತ್ತವನ್ನು ಠೇವಣಿಯಾಗಿ ನ್ಯಾಯಾಲಯದಲ್ಲಿ ಇಡ್ಬೋದು. ಹಾಗೆ ಇಟ್ಟು ಅವರ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಿಕ್ಕೆ ಕಾನೂನಿನ ಪ್ರಕಾರವೇ ಸರ್ಕಾರಕ್ಕೆ ಅಧಿಕಾರ ಇದೆ ಅನ್ನುವಂಥದ್ದು. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ ಸದ್ಯ ರಾಜ್ಯದಲ್ಲಿ ಚರ್ಚೆಯ ಕೇಂದ್ರವಿದೆ. ಒಂದ್ ಕಡೆ ಮುಖ್ಯಮಂತ್ರಿ DK ಶಿವಕುಮಾರ್, ಮತ್ತೊಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ರಾಜಕೀಯ ಮದಗಜಗಳ ಕಾಳಗಕ್ಕೀಗ ಮತ್ತೊಂದು ನೆಪವಾಗಿದೆ GBIT ಯೋಜನೆ. ಅದರಲ್ಲೂ ಭೂಮಿ ಬಿಡಲೊಪ್ಪದ ರೈತರ ಹೋರಾಟಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯೋಜನೆಯ ಭೂಮಿಯನ್ನ ಡಿನೋಟಿಫೈ ಮಾಡುವ ಮೂಲಕ ನಾನು ಜೈಲಿಗೆ ಹೋಗ್ಲಾ ಅಂತ ಕೇಳಿದ್ದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಹಾಗಾದ್ರೆ ಯೋಜನೆಗಂತ ಸ್ವಾಧೀನಪಡಿಸಿಕೊಂಡ ಭೂಮಿ ಡಿನೋಟಿಫೈ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಗತ್ತಾ? ಸಕಾರಣವಾಗಿ ಭೂ ಸ್ವಾಧೀನದಿಂದ ಭೂಮಿ ಕೈಬಿಟ್ರೆ ಜೈಲಿಗೆ ಯಾಕೆ ಹೋಗ್ತಾರೆ? ಅಸಲಿಗೆ ಏನ್ ಹೇಳುತ್ತೆ ಕಾನೂನು? ಸ್ವಾಧೀನ ಪ್ರಕ್ರಿಯೆ ಹೇಗೆ? ನಂತರ ಭೂ ಸ್ವಾಧೀನದಿಂದ ಕೈಬಿಡುವ ಪ್ರಕ್ರಿಯೆ ಹೇಗೆ? ಅದರಲ್ಲೂ ಈಗ ಈ ಯೋಜನೆಯ ಸುತ್ತ ಏನೇನಾಗ್ತಾ ಇದೆ ಅಂದ್ರೆ, ಭೂ ಸ್ವಾಧೀನ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಸರ್ಕಾರ ಬಂದಿದೆ. ಇದೇ ಹೊತ್ತಲ್ಲಿ ಸ್ವಾಧೀನ ಪ್ರಕ್ರಿಯೆ ಚರ್ಚೆ ಕಾವು ಪಡೆದಿದೆ. ಬಿಡದಿ ಟೌನ್ಶಿಪ್ಗೆ ಅಗತ್ಯ ಭೂ ಸ್ವಾಧೀನಕ್ಕೆ ಸರ್ಕಾರ ಅಂತಿಮ ಹಂತದ ಪ್ರಕ್ರಿಯೆ ಆರಂಭಿಸಿದೆ. ಇದರ ಭಾಗವಾಗಿ ಈಗ ರೈತರ ವಿರೋಧದ ಮಧ್ಯೆ ನೋಟಿಸ್ ನೀಡುವುದಕ್ಕೆ ಅಧಿಕಾರಿಗಳು ಮುಂದಾಗಿರುವ ವಿಚಾರ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಈಗಾಗಲೇ ಅಂತಿಮ ಅಧಿಸೂಚನೆಯಾಗಿರುವ ಬಿನ್ನಿಗಿರಿ, ಹೊಸೂರು, ಅರಳಾಳು ಸಂದ್ರ ಹಾಗೂ KG ಗೊಲ್ಲರಪಾಳ್ಯ ಗ್ರಾಮದ ರೈತರಿಗೆ ನೋಟಿಸ್ ನೀಡುವುದಕ್ಕೆ ಸಿದ್ಧತೆ ನಡೆದಿದೆ. ಈ ನೋಟಿಸ್ ಮೂಲಕ ಅಧಿಕಾರಿಗಳು ರೈತರ ತಮ್ಮ ಜಾಗವನ್ನ ನೀಡಿ ಸೂಕ್ತ ಪರಿಹಾರ ಪಡೆಯುವಂತೆ ಕೋರುತ್ತಿದ್ದಾರೆ. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ BMRDA ಮತ್ತು ನಗರಾಭಿವೃದ್ಧಿ ಇಲಾಖೆಯ ಉಸ್ತುವಾರಿಯಲ್ಲಿ ಈ ಬೃಹತ್ ಟೌನ್ಶಿಪ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಬಿಡದಿ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡಂತೆ ಒಟ್ಟು ಸುಮಾರು 9,600 ರಿಂದ 9,640 ಎಕರೆ ಜಮೀನನ್ನ ಈ ಯೋಜನೆಗಾಗಿ ಗುರುತಿಸಲಾಗಿದೆ. ಈ ಪೈಕಿ ಮೊದಲ ಹಂತದಲ್ಲಿ 518 ಎಕರೆ ಹಾಗೂ ಎರಡನೇ ಹಂತದಲ್ಲಿ 4,944 ಎಕರೆ ಸೇರಿದಂತೆ ಈಗಾಗಲೇ 5,462ಕ್ಕೂ ಹೆಚ್ಚು ಎಕರೆ ಭೂಮಿಗೆ ಸಂಬಂಧಪಟ್ಟಂತೆ ಸರ್ಕಾರವು ಕಾನೂನುಬದ್ಧ ಅಂತಿಮ ಅಧಿಸೂಚನೆಗಳನ್ನು ಹೊರಡಿಸಿದೆ. ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಹಾಗೂ BMRDA ಸಂಸ್ಥೆಗಳು GBIT ಯೋಜನೆ ಅನುಷ್ಠಾನದ ಹೊಣೆ ಹೊತ್ತುಕೊಂಡಿದೆ. ನಗರೀಕರಣದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಜಾಗತಿಕ ಮಟ್ಟದ ಸೌಲಭ್ಯಗಳನ್ನು ತರೋದಕ್ಕೆ ಈ ಯೋಜನೆ ಅಗತ್ಯ ಅಂತ ರಾಜ್ಯ ಸರ್ಕಾರ ಸಮರ್ಥಿಸಿಕೊತಾ ಇದೆ. 1987ರ KUDA ಕಾಯ್ದೆಯಡಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. 2013ರ ಭೂಸ್ವಾಧೀನ ಕಾಯ್ದೆಯ ಅನ್ವಯ ಅಲ್ಲ. ಆದ್ದರಿಂದಲೇ ಸಾಮಾಜಿಕ ಪರಿಣಾಮದ ಮೌಲ್ಯಮಾಪನದ ಪ್ರಶ್ನೆ ಇಲ್ಲಿ ಬಂದಿಲ್ಲ. ಈಗ ಹಂತ ಹಂತವಾಗಿ ಅಂತಿಮ ಅಧಿಸೂಚನೆಗಳನ್ನು ಹೊರಡಿಸಲಾಗ್ತಾ ಇದೆ. BDA ಆಕ್ಟ್ ಅಲ್ಲಿ BDA ಲಿಮಿಟ್ಸ್ ಅಲ್ಲಿ ಅಲ್ದಲೇ ಹೋದ್ರೆ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಆಕ್ಟ್ ಅಂತ ಒಂದು ಕಾನೂನಿದೆ. ಅದರಲ್ಲೂ ಸಹ ಈ ರೀತಿ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ BDA ಆಕ್ಟ್ ಆಗ್ಲಿ ಅಥವಾ ಈ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಆಕ್ಟ್ ಆಗ್ಲಿ, ಎರಡರಲ್ಲೂ ಒಂದು ರೀತಿಯಾದಂತ ಏನು ಸಮಾನವಾದಂತ ಒಂದು ಕಾನೂನಿನ ಅಂಶಗಳು ಕಂಡು ಬರುತ್ತೆ. ಅದೇ ಭೂ ಸ್ವಾಧೀನ ಯಾವ ರೈಟ್ ಟು ಫೇರ್ ಕಾಂಪನ್ಸೇಷನ್ ಆಕ್ಟ್ ಅಲ್ಲಿ ಇನ್ನೂ ಸ್ವಲ್ಪ ಅದರಲ್ಲಿ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಇನ್ನೂ ಬಹಳ ಕಠಿಣ ನಿಯಮಗಳಿದೆ. ಇದರಲ್ಲಿ ಅಷ್ಟು ಕಠಿಣ ನಿಯಮಗಳಿಲ್ಲ. ಸರ್ಕಾರದ ಅಧಿಸೂಚನೆಗೆ ಆಕ್ಷೇಪಣೆ ಸಲ್ಲಿಸಲು ಕಾನೂನಿನ ಅನ್ವಯ
30 ದಿನಗಳ ಕಾಲಾವಕಾಶ ಇದೆ. ಆಕ್ಷೇಪಣೆಗಳ ವಿಚಾರಣೆ ನಂತರ ಭೂಮಿ ಸರ್ಕಾರದ ವಶವಾಗುವುದು ಮೂಲ ಪ್ರಕ್ರಿಯೆ. ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಈಗ ವಿವರವಾಗಿ ಹಾಗೂ ಹಂತ ಹಂತವಾಗಿ ನೋಡೋಣ. ಈ ಯೋಜನೆಗಾಗಿ ಭೂಸ್ವಾಧೀನ ಪ್ರಕ್ರಿಯೆಯು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1987ರ ನಿಯಮಗಳ ಪ್ರಕಾರ ನಡೀತಾ ಇದೆ. ಮೊದಲ ಹಂತದಲ್ಲಿ ಸೆಕ್ಷನ್ 17ರ ಅಡಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿ ದಿನಪತ್ರಿಕೆಗಳು ಮತ್ತು ಗೆಜೆಟ್ನಲ್ಲಿ ಪ್ರಕಟಿಸಲಾಗುತ್ತೆ. ಈ ಅಧಿಸೂಚನೆ ಹೊರಬಿದ್ದ 30 ದಿನಗಳ ಒಳಗೆ ಭೂಮಿ ಕಳೆದುಕೊಳ್ಳುವ ರೈತರು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ. ಭೂ ಸ್ವಾಧೀನಾಧಿಕಾರಿಗಳು ಈ ಆಕ್ಷೇಪಣೆಗಳ ವಿಚಾರಣೆ ನಡೆಸಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ. ಒಂದು ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಆ ವರದಿ ಆಧಾರದ ಮೇಲೆ ಅವರು ಪರಿಶೀಲನೆ ಮಾಡಿ ಇದು ನಿಜವಾಗಿ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋ ಒಂದು ತೀರ್ಮಾನವನ್ನ ತೆಗೆದುಕೋತಾರೆ. ಅದು ಸರ್ಕಾರದಲ್ಲೂ ಸಹ ಅದನ್ನ ಅಪ್ರೂವ್ ಆಗಬೇಕು. ಅಪ್ರೂವ್ ಆದ್ರೆ ಈ ಫೈನಲ್ ನೋಟಿಫಿಕೇಶನ್ ಆಗೋದ್ರೆ ಭೂ ಸ್ವಾಧೀನ ಆಗಿದೆ ಅಂತ ಹೇಳಿ ನಾವು ಭಾವಿಸ್ಬೋದು. ಅದಾದ ನಂತರ ಒಂದು ಸಾರಿ ಆ ಫೈನಲ್ ನೋಟಿಫಿಕೇಶನ್ ಅಥವಾ ಅಂತಿಮ ಅಧಿಸೂಚನೆ ಆದ ನಂತರ ಅದರಲ್ಲಿ ಪರಿಹಾರದ ನಿಗದಿ ಮಾಡ್ತಾರೆ. ಪರಿಹಾರ ನಿಗದಿ ಆದಮೇಲೆ ಅದನ್ನ ಸ್ವಾಧೀನ ಪಡಿಸ್ಕೊಳ್ಳೋದನ್ನ ಮಾಡ್ತಾರೆ. ಹೀಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳು ವರದಿ ಸಲ್ಲಿಸಿದ ನಂತರ ಶುರುವಾಗುತ್ತೆ ನೋಡಿ ಮುಖ್ಯವಾದ ಹಂತ. ಅದೇ ರಾಜ್ಯ ಸರ್ಕಾರದ ನೇರ ಪಾತ್ರ. ಅಧಿಕಾರಿಗಳಿಂದ ಸಲ್ಲಿಕೆಯಾದ ಯೋಜನಾ ವರದಿಯನ್ನ ರಾಜ್ಯ ಸರ್ಕಾರ ಪರಿಶೀಲಿಸುತ್ತೆ. ಸದರಿ ಯೋಜನೆಯು ಸಾರ್ವಜನಿಕ ಹಿತಾಸಕ್ತಿಗೆ ಅಗತ್ಯ ಇದೆ ಅಂತ ಸರ್ಕಾರಕ್ಕೆ ಖಾತ್ರಿ ಆದ್ರೆ ಸೆಕ್ಷನ್ 19ರ ಅಡಿ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಅಂತಿಮ ಅಧಿಸೂಚನೆ ಮೂಲಕ ಭೂಮಿ ಸರ್ಕಾರದ ಪಾಲಾದ ನಂತರ 2013ರ ಕೇಂದ್ರದ ಕಾಯ್ದೆಯಂತೆ ಮಾರುಕಟ್ಟೆ ದರ ಮತ್ತು ಹೆಚ್ಚುವರಿ ಸೊಲೇಶಿಯಂ ಪರಿಹಾರ ನೀಡಲಾಗುತ್ತೆ. ಪರಿಹಾರಧನದ ವಿಚಾರಕ್ಕೆ ಬಂದರೆ ಕೇಂದ್ರ ಸರ್ಕಾರದ 2013ರ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕ ಭೂಸ್ವಾಧೀನ ಕಾಯ್ದೆಯಡಿ ರೈತರಿಗೆ ಹಣಕಾಸಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ಜಮೀನಿನ ಪಾಲು ಅಂದ್ರೆ ಲ್ಯಾಂಡ್ ಫಾರ್ ಲ್ಯಾಂಡ್ ಮಾದರಿಯನ್ನು ನಿಗದಿಪಡಿಸಲಾಗುತ್ತೆ. ಜಂಟಿ ಸಮೀಕ್ಷೆಯ ನಂತರ ಮಾರುಕಟ್ಟೆ ದರದ ಜೊತೆಗೆ 100% ಸೊಲೇಶಿಯಂ ಮೊತ್ತವನ್ನ ಸೇರಿಸಿ ಅವಾರ್ಡ್ ಪ್ರಕಟಿಸಲಾಗುತ್ತೆ. ಇದು ಬಲವಂತವಾಗಿ ಸ್ವಾಧೀನ ಮಾಡಿಕೊಳ್ಳೋದು, ಯಾರದ್ದು ಒಪ್ಪಿಗೆ ಬೇಕಿಲ್ಲ. ಆದ್ರೆ ಯಾರಾದ್ರೂ ಒಪ್ಪಿದ್ರೆ ಅದಕ್ಕೆ ಕನ್ಸೆಂಟ್ ಅಂತ ಹೇಳಿ ಆ ರೀತಿಯಾದಂತ ಅಕ್ವೈರ್ ಮಾಡ್ತಾರೆ. ಈ ಬಲವಂತವಾಗಿ ಯಾರು ಅಕ್ವೈರ್ ಮಾಡ್ಕೋತಾರೆ, ಭೂಸ್ವಾಧೀನವನ್ನು ಮಾಡ್ತಾರೆ, ಈ ಬಲವಂತವಾಗಿ ಅಕ್ವೈರ್ ಮಾಡಿದ್ದಕ್ಕೋಸ್ಕರ ಪರಿಹಾರವನ್ನ ಏನು ನಿಗದಿ ಮಾಡ್ತಾರೆ ಆ ನಿಗದಿಯ ಮತ್ತೆ 100% ಅಂದ್ರೆ ಈಗ ಅದರಲ್ಲಿ 1,000 ರೂಪಾಯಿ ನಿಗದಿ ಆದ್ರೆ ಪರಿಹಾರ, ಇನ್ನೊಂದು 1,000 ರೂಪಾಯಿ ಸೊಲೇಶಿಯಂ ಅಂತ ಕೊಡ್ತಾರೆ. ಆ ಸೊಲೇಶಿಯಂ ಯಾತಕ್ಕೆ ಅಂತ ಹೇಳಿದ್ರೆ ನಿಮ್ಮ ಒಪ್ಪಿಗೆ ಇಲ್ಲದಲೇ ಸ್ವಾಧೀನ ಪಡ್ಕೊಳ್ಳೋದಕ್ಕೆ ಅದರ ಒಂದು ಪರಿಹಾರದ ಮೇಲಿನ ಹೆಚ್ಚಿಗೆ ಕೊಡ್ತಕ್ಕಂಥ ಮೊತ್ತ. ರೈತರು ಅಥವಾ ಆಸ್ತಿ ಮಾಲೀಕರು ತಮ್ಮ ಇಷ್ಟ ಇಲ್ಲದೆ ಇದ್ರೂ ಸಾರ್ವಜನಿಕ ಉದ್ದೇಶಕ್ಕಾಗಿ ಕಡ್ಡಾಯವಾಗಿ ಭೂಮಿಯನ್ನು ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗುತ್ತೆ. ಈ ರೀತಿ ಕಡ್ಡಾಯವಾಗಿ ಭೂಮಿ ವಶಪಡಿಸಿಕೊಳ್ಳುವುದರಿಂದ ಅವರಿಗೆ ಆಗುವ ಆರ್ಥಿಕ, ಸಾಮಾಜಿಕ ಮತ್ತು ಮಾನಸಿಕ ನಷ್ಟಕ್ಕೆ ಸಾಂತ್ವನವಾಗಿ ಈ ಮೊತ್ತವನ್ನ ನೀಡಲಾಗುತ್ತೆ. ಹೀಗೆ ನೀಡುವ ಸೊಲೇಶಿಯಂ ಮೊತ್ತ ಎಷ್ಟು ಅನ್ನೋದನ್ನ ಈಗ ನೋಡೋಣ. LARA ಆಕ್ಟ್ 2013 ಅಂದ್ರೆ ಕೇಂದ್ರ ಸರ್ಕಾರದ ಭೂಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ವಸತಿಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆಯ ಹಕ್ಕು ಕಾಯ್ದೆ 2013ರ ಪ್ರಕಾರ ಭೂಮಿಯ ಮೌಲ್ಯ ಮತ್ತು ಆಸ್ತಿಯ ಒಟ್ಟು ಮೌಲ್ಯವನ್ನ ಲೆಕ್ಕ ಹಾಕಿದ ನಂತರ ಆ ಒಟ್ಟು ಮೊತ್ತಕ್ಕೆ 100% ಸೊಲೇಶಿಯಂ ಸೇರಿಸಲಾಗುತ್ತೆ. ಇವಿಷ್ಟು ಭೂಸ್ವಾಧೀನದ ಕ್ರಮ ಹಾಗೂ ಅದಕ್ಕೆ ಪರಿಹಾರ ನೀಡುವ ಪ್ರಕ್ರಿಯೆಯ ವಿವರಗಳು. ಇನ್ನು ಹೀಗೆ ಭೂಸ್ವಾಧೀನ ಮಾಡಿಕೊಂಡ ಭೂಮಿಯನ್ನ ಡಿನೋಟಿಫೈ ಮಾಡೋದಕ್ಕೆ ಸಾಧ್ಯವೇ? ಡಿನೋಟಿಫೈ ಯಾವ ಸಂದರ್ಭಗಳಲ್ಲಿ ಮಾಡಬಹುದು? ಅಥವಾ ಡಿನೋಟಿಫೈ ಮಾಡಿದ್ರೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಹೇಳಿದಂತೆ ಜೈಲಿಗೆ ಹೋಗ್ಬೇಕಾಗತ್ತಾ? ಏನ್ ಹೇಳುತ್ತೆ ಕಾನೂನು? ಈ ಎಲ್ಲ ವಿವರಗಳು ಎಳೆ ರಾಜಕೀಯದ ಮುಂದಿನ ಎಳೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಅಲ್ಲಿಗೆ ಈ ವರದಿ ನೋಡಿದಾಗ ಒಂದು ಭಯ ಅಂದರೆ ಸಾಮಾನ್ಯರಿಗೆ ಹುಟ್ಟುಬಿಡಬಹುದು. ಈಗ ನನಗೆ ಭೂಮಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಕೊಡಲೇಬೇಕಾದ ಅನಿವಾರ್ಯತೆ ಬಂದುಬಿಡುತ್ತಾ? ಈ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಹಠ ಹಿಡಿದ ರೈತನ ವಿರುದ್ಧವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕಾಗದ್ರೆ ಅವಕಾಶ ಇದ್ದು ಬಿಡುತ್ತಾ? ಅಲ್ಲಿಗೆ ಆಪ್ಷನ್ನೇ ಇಲ್ವಾ ರೈತನ ಕೈಯಲ್ಲಿ ಅನ್ನೋ ರೀತಿಯ ಅನುಮಾನ. ಕಾನೂನು ಅಂತ ನೋಡೋದಾದರೆ ಸ್ಮಿತಾ, ಖಂಡಿತವಾಗಿಯೂ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಪರವಾಗಿದೆ. ಸರ್ಕಾರ ಅಂದರೆ ಅದೊಂದು ಪರಮಾಧಿಕಾರ ಅಂತ ಹೇಳ್ಬೋದು. ಆ ರೀತಿ ಅಧಿಕಾರವನ್ನು ಭೂಸ್ವಾಧೀನ ವಿಚಾರದಲ್ಲಿ ಸರ್ಕಾರಕ್ಕಿದೆ. ಅಂದರೆ ಅದು ಬಲವಂತವಾಗಿಯೇ ತೆಗೆದುಕೊಳ್ಳೋದು ಭೂಮಿನ, ಅಭಿವೃದ್ಧಿಯ ಉದ್ದೇಶದಿಂದ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ತೆಗೆದುಕೊಳ್ಳೋದು ಅನ್ನೋದೇ ಪ್ರಕ್ರಿಯೆ. ಹಾಗಾದರೆ ದಾರಿನೇ ಇಲ್ವಾ ಅಂತ ನೀವು ಕೇಳಿದ್ರೆ ಒಂದು ದಾರಿ ಇದೆ. ಏನಾದರೂ ನಿಜಕ್ಕೂ ನ್ಯಾಯಯುತವಾಗಿದ್ದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಸೂಕ್ತ ಅಲ್ಲ, ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿ, ದಾಖಲಾರ್ಹ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂದರೆ ಕೋರ್ಟಿಗೆ ಹೋಗ್ಬೋದು. ಕೋರ್ಟಿಗೆ ಹೋಗುವಂಥ ಅವಕಾಶ ಇದೆ. ಆದರೆ ನ್ಯಾಯಾಲಯ ಕೂಡ ದಾಖಲೆಗಳ ಸಹಿತ
ಇವರು ಪ್ರೂವ್ ಮಾಡಬೇಕು, ಹೌದು ಇದಕ್ಕೆ ನಿಜಕ್ಕೂ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತ, ಅಥವಾ ತಾಂತ್ರಿಕವಾಗಿ ಈ ಭೂಮಿ ಅವರ ಯೋಜನೆಗೆ ಸೂಕ್ತವಾದುದಲ್ಲ, ಈ ಯೋಜನೆಗೆ ಈ ಭೂಮಿ ಅಗತ್ಯವೇ ಇಲ್ಲ, ಆದರೂ ದುರುದ್ದೇಶದಿಂದ ವಶಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಇವ್ರ ಹತ್ರ ಸಾಧ್ಯ ಆದರೆ ಮಾತ್ರ ನ್ಯಾಯಾಲಯ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. ಇಲ್ಲ ಅಂದರೆ ತೆಗೆದುಕೊಳ್ಳಲ್ಲ. ಯಾಕಂದರೆ ಕಾನೂನು ಅಷ್ಟರ ಮಟ್ಟಿಗೆ ಭೂಸ್ವಾಧೀನಕ್ಕೆ ಪರವಾಗಿದೆ. ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶವನ್ನು ಕೊಟ್ಟಿದೆ. ಮತ್ತು ಏನು ಹಾಗಾದರೆ ದಾರಿ ಏನು? ಈಗ ನನಗೆ ಭೂಮಿ ಕೊಡಲಿಕ್ಕೆ ಇಷ್ಟ ಇಲ್ಲ, ಸರ್ಕಾರ ತೆಗೆದುಕೊಳ್ಳುತ್ತೆ. ಹಾಗಾದರೆ ಕೋರ್ಟಿಗೆ ಹೋಗ್ತೀನಿ, ಕೋರ್ಟಲ್ಲಿ ದಾಖಲಾರ ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ನಿಲ್ಲುತ್ತೆ, ಇಲ್ಲ ಇಲ್ಲ. ಅಂಥ ಸಂದರ್ಭದಲ್ಲಿ ನೋಡಿ, ಅದಕ್ಕೋಸ್ಕರನೇ ಒಂದು 2013 ಆ್ಯಕ್ಟ್ ಇದೆ, LARA ಆ್ಯಕ್ಟ್, ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ರಿಹ್ಯಾಬಿಟೇಷನ್ ಆ್ಯಕ್ಟ್ 2013. ಅದರ ಪ್ರಕಾರ ಇವರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಸಲುವಾಗಿಯೇ ಏನು ಮಾಡ್ತಾರೆ ಅಂದರೆ, ಹೌದಪ್ಪ ಇವರಿಂದ ನಾವು ಬಲವಂತವಾಗಿ ಭೂಮಿಯನ್ನು ಕಿತ್ಕೊಳ್ತಾ ಇದ್ದೀವಿ, ಅವರಿಗೆ ದುಃಖ ಇದೆ, ಒಂದು ಸಾಂತ್ವನ ಕೊಡಬೇಕು, ಅದಕ್ಕೋಸ್ಕರ ಸೊಲೇಶಿಯಂ ಅಂತ ಕೊಡ್ತಾರೆ. ಏನು ಸೊಲೇಶಿಯಂ ಅಂದರೆ, ಅದೊಂದು ಸಾಂತ್ವನದ ಪರಿಹಾರ, ಕಡ್ಡಾಯ ಪರಿಹಾರ. ಈಗ ಏನು ಪರಿಹಾರ ಕೊಡಬೇಕು ಅಂತಲೇ ಒಂದು ಫಿಕ್ಸ್ ಮಾಡಿರ್ತಾರಲ್ಲ, ಈಗ SR ವ್ಯಾಲ್ಯೂ ಅಂತ ತೆಗೆದುಕೊಂಡಿರ್ತಾರೆ. ಈಗ ಗೌರ್ಮೆಂಟ್ ಗೈಡೆನ್ಸ್ ವ್ಯಾಲ್ಯೂಗಿಂತ SR ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಆದರೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ, ಅದಕ್ಕೆ ಮ್ಯಾಚಿಂಗ್ ಆಗಿ 100% 100% ಕಾಂಪನ್ಸೇಷನ್ ಹೆಚ್ಚುವರಿಯಾಗಿ ಕೊಡುವಂಥ ಒಂದು ಮಾರ್ಗವನ್ನು ಇಟ್ಕೊಂಡಿದ್ದಾರೆ. ಅಷ್ಟಾದ ನಂತರ ನನಗೆ ಪರಿಹಾರ ಬೇಡಪ್ಪ, ನಾ ತೆಗೆದುಕೊಳ್ಳೋದೇ ಇಲ್ಲ, ಬಂದು ದುಡ್ಡು ಕೊಟ್ಟರು ನಾ ತಗೊಳ್ಳಲ್ಲ, ಚೆಕ್ ಕೊಟ್ಟರು ನಾ ತಗೊಳ್ಳಲ್ಲ ಅಂದರೆ ಏನು ದಾರಿ ಸರ್ಕಾರಕ್ಕಾಗ? ಸರ್ಕಾರ ಆ ಠೇವಣಿ ಹಣವನ್ನು ನ್ಯಾಯಾಲಯದಲ್ಲಿ ಇಟ್ಟು, ಆ ಪರಿಹಾರ ಹಣವನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಟ್ಟು ಭೂಮಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಿಕ್ಕೂ ಅವಕಾಶ ಇದೆ. ಅಂದರೆ ಅಲ್ಲಿ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಈ ಕಾನೂನುಗಳು ಬಿಗಿಯಾಗಿದೆ ಅಂತೇಳಿ. ಬಹುಶಃ ಒಂದೇ ದಾರಿ ನ್ಯಾಯಾಲಯ ಅನ್ನುವಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿ ವೀರೇಂದ್ರ. ಇನ್ನೊಂದು ವರದಿ ಗಮನಿಸಿ ಮತ್ತು ವಾಪಸ್ ನಿಮ್ಮ ಹತ್ರಕ್ಕೆ ಬರೋಣಂತೆ. ಇನ್ನು ಈ ಡಿನೋಟಿಫಿಕೇಶನ್ ಮಾಡಿ ನಾನೇನು ಜೈಲಿಗೆ ಹೋಗ್ಲಾ, ಹಿಂಗೆ ಹೇಳಿಕೆ ಕೊಟ್ಟಿದ್ದು ನಿಮಗೆ ನೆನಪಿರೋ ಹಾಗೆ ಮುಖ್ಯಮಂತ್ರಿ DK ಶಿವಕುಮಾರ್. ಬಿಡದಿ ಭೂಸ್ವಾಧೀನದ ವಿರುದ್ಧ ರೈತರ ಹೋರಾಟ, ಸರ್ವೆಗೆ ಹೋದ ಅಧಿಕಾರಿಗಳ ಮೇಲೆ ಹಲ್ಲೆ, ಸರಣಿ ಪ್ರತಿಭಟನೆ, ರಾಜಕೀಯ ಸಮರಗಳಿಗೆ ಉತ್ತರವಾಗಿ ಮಾತನಾಡಿದ DK ಶಿವಕುಮಾರ್ ಅವರ ಈ ಹೇಳಿಕೆ ಡಿನೋಟಿಫಿಕೇಶನ್ ಅನ್ನೋ ಪ್ರಾಸೆಸ್ ಬಗ್ಗೆನೇ ಅನೇಕ ಪ್ರಶ್ನೆಗಳನ್ನು ಎಡೆ ಮಾಡಿಕೊಟ್ಟಿದೆ. ಹಾಗಾದರೆ ಡಿನೋಟಿಫೈ ಮಾಡಿದ್ರೆ ನಿಜವಾಗ್ಲೂ ಜೈಲಿಗೆ ಹೋಗ್ತಾರಾ? ಏನು ಹೇಳುತ್ತೆ ಕಾನೂನು? ಈ ಡಿನೋಟಿಫಿಕೇಶನ್ ಮತ್ತು ಬಿಡದಿಯ GBIT ಈ ಯೋಜನೆ ಏನಿದೆ, ಇದರ ರಾಜಕೀಯದ ವಿವರ ನೋಡೋಣ ಎಳೆಯಾಗಿ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇತ್ತೀಚೆಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತನಾಡ್ತಾ ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗ್ಲಾ ಅಂತ ಪ್ರಶ್ನೆ ಮಾಡಿದ್ರು. ಅವರು ಹೀಗೆ ಹೇಳಿದ್ದು ಯಾಕೆ? ಅಸಲಿಗೆ ಡಿನೋಟಿಫಿಕೇಶನ್ ಮಾಡಿದರೆ ಜೈಲಿಗೆ ಹೋಗಬೇಕಾಗುತ್ತಾ? ಯಾವ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಕಾನೂನು ಏನು ಹೇಳುತ್ತೆ? ಅಸಲಿಗೆ ಈ ಡಿನೋಟಿಫಿಕೇಶನ್ ಅಂದರೆ ಏನು? ಈ ಪ್ರಶ್ನೆಗಳಿಗೆಲ್ಲ ಇಲ್ಲಿ ಉತ್ತರ ಕಂಡುಕೊಳ್ಳುವ ಪ್ರಯತ್ನ. ಏಕೆ ಅಂದರೆ ರಾಜ್ಯ ರಾಜಕಾರಣ ಮತ್ತು ಕಂದಾಯ ಕಾನೂನುಗಳ ವಲಯದಲ್ಲಿ ಡಿನೋಟಿಫಿಕೇಶನ್ ಎಂಬ ಪದ ಸದಾ ಸಂಚಲನ ಸೃಷ್ಟಿ ಮಾಡುವ ವಿಷಯ. ಭೂಸ್ವಾಧೀನದ ಪ್ರಕ್ರಿಯೆಯಿಂದ ಹಿಡಿದು ಅಧಿಕಾರ ದುರುಪಯೋಗದ ಆರೋಪಗಳವರೆಗೆ ಈ ಡಿನೋಟಿಫಿಕೇಶನ್ ಹೇಗೆ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಮತ್ತು ಬಿಡದಿ GBIT ಯೋಜನೆಯಲ್ಲಿ ಇದರ ಸಾಧ್ಯತೆಗಳು ಏನು ಅನ್ನೋದನ್ನು ಈಗ ನೋಡೋಣ. ಅದಕ್ಕೂ ಮೊದಲು ಡಿನೋಟಿಫಿಕೇಶನ್ ಅಂದರೆ ಏನು? ಡಿನೋಟಿಫಿಕೇಶನ್ ಅಂದರೆ ಏನು? ಭೂಸ್ವಾಧೀನ ಪ್ರಕ್ರಿಯೆಯಿಂದ ಜಮೀನು ಮುಕ್ತಗೊಳಿಸುವ ಪ್ರಕ್ರಿಯೆಯನ್ನು ಡಿನೋಟಿಫಿಕೇಶನ್ ಅಂತ ಕರೆಯಲಾಗುತ್ತೆ. ಕೇಂದ್ರದ 2013ರ ಕಾಯ್ದೆಯ ಸೆಕ್ಷನ್ 93 ಮತ್ತು ಹಳೆಯ ಕಾಯ್ದೆಯ ಸೆಕ್ಷನ್ 48ರ ಅಡಿ ಇದಕ್ಕೆ ಅವಕಾಶವಿದೆ. ಸರಳವಾಗಿ ಹೇಳುವುದಾದರೆ ಸರ್ಕಾರವು ಸಾರ್ವಜನಿಕ ಉದ್ದೇಶಕ್ಕಾಗಿ ಕಾಯ್ದೆಯಡಿ ವಶಪಡಿಸಿಕೊಳ್ಳಲು ಗುರುತಿಸಿದ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟು ಪುನಃ ಮೂಲ ಮಾಲೀಕರಿಗೆ ಅಥವಾ ರೈತರಿಗೆ ಹಿಂತಿರುಗಿಸುವಂಥ ಕಾನೂನುಬದ್ಧ ಕ್ರಮವೇ ಡಿನೋಟಿಫಿಕೇಶನ್. ಭೂಸ್ವಾಧೀನ ಕಾಯ್ದೆಯಡಿ ಸರ್ಕಾರ ಒಮ್ಮೆ ಪ್ರಾಥಮಿಕ ಅಥವಾ ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರ ಆ ಭೂಮಿಯ ಮೇಲಿನ ಮಾಲೀಕತ್ವದ ಹಕ್ಕುಗಳ ಮೇಲೆ ಸರ್ಕಾರದ ನಿಯಂತ್ರಣ ಬರುತ್ತೆ. ಆದರೆ 2013ರ ಕೇಂದ್ರ ಭೂಸ್ವಾಧೀನ ಕಾಯ್ದೆಯ ಸೆಕ್ಷನ್ 93ರ ಅಡಿಯಲ್ಲಿ, ಅಂದರೆ ಹಳೆಯ 1894ರ ಕಾಯ್ದೆಯ ಸೆಕ್ಷನ್ 48ರ ಅಡಿ ಸರ್ಕಾರಕ್ಕೆ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಹಿಂಪಡೆಯುವಂಥ ಅಧಿಕಾರವನ್ನು ನೀಡಲಾಗಿದೆ. ಇಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾದಂಥ ಕಾನೂನು ಹಂತವೆಂದರೆ ಪ್ರಾಥಮಿಕ ಅಧಿಸೂಚನೆ ಅಥವಾ ಅಂತಿಮ ಅಧಿಸೂಚನೆ ಹೊರಡಿಸಿದ ತಕ್ಷಣ ಭೂಮಿ ಸರ್ಕಾರದ ಪಾಲಾಗುವುದಿಲ್ಲ. ಸರ್ಕಾರವು ಭೂಸ್ವಾಧೀನ ಅಧಿಕಾರಿಯ ಮೂಲಕ ಭೂಮಿಯ ಸ್ವಾಧೀನ ಪಡೆದು ಕಂದಾಯ ದಾಖಲೆಗಳಲ್ಲಿ ನಮೂದಿಸುವವರೆಗೂ ಡಿನೋಟಿಫಿಕೇಶನ್ ಮಾಡುವ ಅಧಿಕಾರ ಸರ್ಕಾರಕ್ಕಿರುತ್ತೆ. ಅಂತಿಮ ಅಧಿಸೂಚನೆ ಹೊರಬಿದ್ದು ಸರ್ಕಾರವು ಭೂಮಿಯ ಭೌತಿಕ ಸ್ವಾಧೀನ ಪಡೆಯುವ, ಅಂದರೆ
ಪೊಸೆಷನ್ ತೆಗೆದುಕೊಳ್ಳುವ ಮುನ್ನ ಮಾತ್ರ ಡಿನೋಟಿಫಿಕೇಶನ್ ಮಾಡಲು ಸಾಧ್ಯ ಎನ್ನುತ್ತಾರೆ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ. ಪ್ರಾರಂಭಿಕ ಅಧಿಸೂಚನೆ ಆಗಿ ಆಕ್ಷೇಪಣೆಗಳನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಅದಕ್ಕೆ ಸಕಾರಣವಾಗಿ ಆಧಾರದ ಮೇಲೆ, ಉತ್ತಮವಾದಂತ ಕಾರಣದ ಆಧಾರದ ಮೇಲೆ ಅಂತಿಮ ಅಧಿಸೂಚನೆಯಲ್ಲಿ ಸೇರಿಸದಲ್ಲೇ ಇರತಕ್ಕಂಥ ನಿದರ್ಶನಗಳು ಬೇಕಾದಷ್ಟಿವೆ. ಆದ್ರೆ ಅಂತಿಮ ಅಧಿಸೂಚನೆ ಆದ್ಮೇಲೆ ಡಿನೋಟಿಫಿಕೇಶನ್ ಪ್ರಶ್ನೆ ಬರುತ್ತೆ. ಭೂಸ್ವಾಧೀನದಿಂದ ಕೈಬಿಡುವ ಭೂಮಿಯ ಬಗ್ಗೆ ದಾಖಲಾರ್ಹ ಸಾರ್ವಜನಿಕ ಹಿತಾಸಕ್ತಿ ಇದ್ದಾಗ ಮಾತ್ರ ಡಿನೋಟಿಫಿಕೇಶನ್ ಸಮರ್ಥನೀಯ. ಸಕಾರಣಗಳಿದ್ದಾಗ ಡಿನೋಟಿಫಿಕೇಶನ್ ಮಾಡಲು ಅವಕಾಶ ಇದೆ ಎಂಬ ಮಾಹಿತಿಯನ್ನ ನಿದರ್ಶನಗಳ ಸಹಿತ ವಿವರಿಸಿದ್ರು ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ. ಅಂತಿಮ ಅಧಿಸೂಚನೆ ಆದ್ಮೇಲೆ ಡಿನೋಟಿಫಿಕೇಶನ್ ಪ್ರಶ್ನೆ ಬರುತ್ತೆ. ಅದರಲ್ಲೂ ಸಹ ಒಂದು ಸಾರಿ ಸ್ವಾಧೀನ ತೆಗೆದುಕೊಂಡ್ಬಿಟ್ರೆ ಡಿನೋಟಿಫೈ ಮಾಡೋ ಪ್ರಶ್ನೆ ಬರಲ್ಲ. ಆದ್ರಿಂದ ಅಂತಿಮ ಅಧಿಸೂಚನೆ ಆಗಿ ಈ ಸ್ವಾಧೀನ ತೆಗೆದುಕೊಳ್ದಲೇ ಹೋದ್ರೆ ಅಂತಿಮ ಅಧಿಸೂಚನೆಯಿಂದ ಹೊರತುಪಡಿಸ್ತಕ್ಕಂತ ಒಂದು ಅಧಿಕಾರ ಇದೆ. ಆದ್ರೆ ಯಾವ ಒಂದು ಕಾರಣಗಳ ಆಧಾರದ ಮೇಲೆ ನೀವು ಡಿನೋಟಿಫೈ ಮಾಡ್ತೀರಾ? ಒಂದು ಸಾರಿ ಅಂತಿಮವಾದ ಅಧಿಸೂಚನೆ ನಮಗೆ ಸಾರ್ವಜನಿಕ ಹಿತಾಸಕ್ತಿಗೆ ಬೇಕಿದೆ ಅಂತ ಹೇಳಿ ಆಕ್ಷೇಪಣೆಗಳನ್ನೆಲ್ಲ ಪರಿಶೀಲಿಸಿ ಒಂದು ನಿರ್ಧಾರ ತೆಗೆದುಕೊಂಡು ಅಂತಿಮ ಅಧಿಸೂಚನೆ ಆದ್ರೆ ಮುಖ್ಯಮಂತ್ರಿಗಳ ಅಧಿಕಾರ ಏನಿರುತ್ತೆ ಹಾಗೆ ತೆಗಿಬೇಕಾದ್ರೂ ಸಕಾರಣವನ್ನ ಕೊಟ್ಟು ಯಾವ್ದಾದ್ರು ಒಂದು ಆಧಾರ ಇದ್ರೆ ಮಾಡ್ಬೋದು. ಈಗ ಖಾಸಗಿ ವ್ಯಕ್ತಿಗಳ ಲಾಭಕ್ಕಾಗಿ ಅಥವಾ ಭೂಮಾಫಿಯಾ ಒತ್ತಡಕ್ಕೆ ಮಣಿದು ಡಿನೋಟಿಫಿಕೇಶನ್ ಮಾಡುವುದು ತಪ್ಪು ಎನ್ನುತ್ತದೆ ಕಾನೂನು. ಒಮ್ಮೆ ಸರ್ಕಾರ ಹಣ ಪಾವತಿಸಿ ಭೌತಿಕ ಸ್ವಾಧೀನ ಪಡೆದು ಭೂಮಿ ಸರ್ಕಾರದ ವಶವಾದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಡಿನೋಟಿಫಿಕೇಶನ್ ಮಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಈಗ ಅರ್ಕಾವತಿ ಲೇಔಟ್ ಅಲ್ಲಾಗ್ಲಿ, ಶಿವರಾಮ್ ಕಾರಂತ್ ಅವ್ರ ಲೇಔಟ್ ಅಲ್ಲಿ ಆದಂತ ನಿದರ್ಶನಗಳನ್ನು ತೆಗೆದುಕೊಂಡ್ರೆ ಅದೇನ್ ಮಾಡ್ತಾ ಇದ್ರು ಅಂದ್ರೆ ಬೇಕಾದಂತವ್ರಿಗೆ ಡಿನೋಟಿಫೈ ಮಾಡೋದು, ಪಕ್ಕದ ಜಮೀನ್ ಡಿನೋಟಿಫೈ ಮಾಡೋದು, ಒಂದ್ ಜಮೀನನ್ನ ಸ್ವಾಧೀನ ಪಡಿಸ್ಕೊಡೋದು, ಈ ರೀತಿ ಮಾಡಿದಂತ ಸಂದರ್ಭದಲ್ಲಿ ಕೋರ್ಟ್ನ ನ್ಯಾಯಾಲಯದವ್ರು ಹೇಗೆ ಒಬ್ರಿಗೆ ಡಿನೋಟಿಫೈ ಮಾಡ್ತೀರಾ, ಒಬ್ರಿಗೆ ಅಕ್ವೈರ್ ಮಾಡ್ತೀರಾ, ಇದಕ್ಕೇನು ಕಾರಣಗಳಿಲ್ಲ ಅಂತ ತೀರ್ಮಾನ ಮಾಡಿದ್ರು. ಈಗ ಮುಖ್ಯಮಂತ್ರಿಗಳು ಮಾಡ್ಬೇಕಾದ್ರು ಇದು ಇಲ್ಲ, ಎಲ್ಲದನ್ನು ಬಿಡಬೇಕು, ಇಲ್ಲ ಮಧ್ಯದಲ್ಲಿ ಒಂದೊಂದು ಬಿಟ್ರೆ ಆಗೋದಿಲ್ಲ. ಯಾವ್ದಾದ್ರು ಒಂದು ಸಕಾರಣವಾಗಿ ಬಿಡಲೇಬೇಕಾದಂತ ಬಲವತ್ತರವಾದ ಕಾರಣ ಇತ್ತು. ಈಗ ಉದಾಹರಣೆಗೆ ಯಾವುದೋ ಒಂದು ಅನಾಥಾಶ್ರಮ ನಡೆಸ್ತಾ ಇದ್ರು, ಯಾವುದೋ ಒಂದು ಚಾರಿಟಬಲ್ ಆರ್ಗನೈಸೇಷನ್ ನಡೆಸ್ತಾ ಇದ್ರು, ಅದರಿಂದ ಅನೇಕರಿಗೆ ತೊಂದರೆ ಆಗುತ್ತೆ, ಶಾಲೆ ನಡೆಸ್ತಾ ಇದ್ರು, ಈ ತರ ಆದ್ರೆ ಏನಾದ್ರು ಕಾರಣಗಳಿದ್ರೆ ಡಿನೋಟಿಫೈ ಮಾಡಬಹುದು. ಬಟ್ ಡಿನೋಟಿಫೈ ಮಾಡಿದ್ರೆ ಅದನ್ನ ಮುಖ್ಯಮಂತ್ರಿಗಳು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡಿದ್ರೆ ನ್ಯಾಯಾಲಯದಲ್ಲಿ ಯಾವ್ದೋ ಕ್ರಮ ಸರಿಯೇ ತಪ್ಪೇ ಅನ್ನೋ ಒಂದು ವಿಶ್ಲೇಷಣೆ ನಡೆಯುತ್ತೆ. ಜೈಲಿಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಹಿಂದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಮುಖ್ಯಮಂತ್ರಿಗಳು ಕೆಲವರಿಗೆ ಡಿನೋಟಿಫೈ ಕಾರಣ ಇಲ್ದಲೆ ಡಿನೋಟಿಫೈ ಮಾಡಿದಂತ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ಗಳನ್ನು ಹಾಕದಂತ ನಿದರ್ಶನಗಳಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಆತಂಕ, ಅದು ಒಂದೊಂದ್ಸಾರಿ ಯಾವ ಸಂದರ್ಭ ಅಂತ ಹೇಳಕ್ ಬರಲ್ಲ, ಆಯಾ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗತ್ತೆ. ಡಿನೋಟಿಫಿಕೇಶನ್ ಪ್ರಕ್ರಿಯೆಯನ್ನ ಯಾವ ಸಂದರ್ಭಗಳಲ್ಲಿ ಮಾಡಬಹುದು ಮತ್ತು ಹೇಗೆ ಮಾಡಬಾರದು ಅನ್ನೋದಕ್ಕೆ ಉಚ್ಚ ಹಾಗೂ ಸರ್ವೋಚ್ಚ ನ್ಯಾಯಾಲಯಗಳು ಸ್ಪಷ್ಟ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿವೆ. ಆ ವಿವರ ಹೀಗಿದೆ. ಯಾವಾಗ ಡಿನೋಟಿಫೈ ಮಾಡಬಹುದು? ಮೂಲ ಉದ್ದೇಶಿತ ಯೋಜನೆಗೆ ಭೂಮಿ ಅಗತ್ಯವಿಲ್ಲವೆಂದು ಕಂಡುಬಂದಾಗ, ತಾಂತ್ರಿಕವಾಗಿ ಆ ಭೂಮಿ ಯೋಜನೆಗೆ ಸೂಕ್ತವಲ್ಲದಿದ್ದಾಗ ಅಥವಾ ಅಲ್ಲಿ ದಾಖಲಾರ್ಹ ಸಾರ್ವಜನಿಕ ಹಿತಾಸಕ್ತಿ ಅಡಗಿದ್ದಾಗ ಸರ್ಕಾರ ಡಿನೋಟಿಫಿಕೇಶನ್ ಮಾಡಬಹುದು. ಉಚ್ಚ ಹಾಗೂ ಸರ್ವೋಚ್ಚ ನ್ಯಾಯಾಲಯಗಳು ನೀಡಿರುವಂತಹ ಸ್ಪಷ್ಟ ಮಾರ್ಗದರ್ಶಿ ಸೂತ್ರಗಳಲ್ಲಿ ಎಂತಹ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಡಿನೋಟಿಫಿಕೇಶನ್ ಮಾಡಬಾರದು ಅನ್ನೋದು ಉಲ್ಲೇಖಿಸಲಾಗಿದೆ. ಆ ವಿವರ ಹೀಗಿದೆ. ಯಾವಾಗ ಡಿನೋಟಿಫೈ ಮಾಡಬಾರ್ದು? ಯಾವುದೇ ಕಾರಣಕ್ಕೂ ಆಯ್ದ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡಲು ರಿಯಲ್ ಎಸ್ಟೇಟ್ ಮಾಫಿಯಾದ ಒತ್ತಡಕ್ಕೆ ಮಣಿದು ಅಥವಾ ಲಂಚ, ಆಮಿಷ ಮತ್ತು ರಾಜಕೀಯ ಪ್ರಭಾವ ಬಳಸಿ ಭೂಮಿಯನ್ನು ಪ್ರತ್ಯೇಕವಾಗಿ ಮುಕ್ತಗೊಳಿಸುವುದು ಸಂಪೂರ್ಣ ಕಾನೂನು ಬಾಹಿರ ಎನ್ನುತ್ತದೆ ಕಾನೂನು. ಕಾನೂನಲ್ಲಿ ಅವಕಾಶ ಇದೆ ಅಂದ್ರೆ ಪೊಸಿಷನ್ ತಗೊಳ್ಳಕ್ ಮುಂಚೆ ಕಾನೂನಿನಲ್ಲಿ ಡಿನೋಟಿಫೈ ಮಾಡಬಹುದು. ಆದ್ರೆ ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಯಾವ ಕಾರಣದ ಆಧಾರದ ಮೇಲೆ ಮಾಡ್ತಾರೆ, ಹಾಗೆ ಮಾಡಿದ್ ಸರಿಯೋ ತಪ್ಪೋ ಅನ್ನೋದನ್ನು ನಾಳೆ ಕೋರ್ಟ್ಗೆ ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತಿಮ ಅಧಿಸೂಚನೆ ಆಗಬೇಕಾದ್ರೆ ಸರ್ಕಾರ ಅದಕ್ಕೆ ಒಪ್ಪಿಗೆ ನೀಡಿ ಅಂತಿಮ ಅಧಿಸೂಚನೆ ಆಗೋದು. ಅಂತಿಮ ಅಧಿಸೂಚನೆಯಲ್ಲೆಲ್ಲ ಆಕ್ಷೇಪಣೆಗಳು ಪರಿಶೀಲನೆ ಮಾಡಿ ವರದಿಯನ್ನ ಕೊಡ್ತಾರೆ. ಆ ವರದಿಯ ಮೇಲೆ ರೆಕಮೆಂಡೇಶನ್ ಆಗುತ್ತೆ. ಸರ್ಕಾರದವ್ರು ಹೌದು ಇದು ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಮತ್ತೆ ಡಿನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೊರಡೋದು ಅಷ್ಟು ಸೂಕ್ತವಾಗೋದಿಲ್ಲ. ಹಾಗಾಗಿ
ಅವರ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಕಾನೂನಲ್ಲಿ ಅವರಿಗೆ ಅವ್ರು ಹೇಳೋದು ಒಂದು ನಿಲುವೇ ನಾವು ಆಕ್ಷೇಪಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸಮಾನತೆಯ ತತ್ವಕ್ಕೆ ವಿರುದ್ಧವಾಗಿ ನಿರ್ದಿಷ್ಟ ಸರ್ವೆ ನಂಬರ್ಗಳನ್ನು ಮಾತ್ರ ಡಿನೋಟಿಫಿಕೇಶನ್ ಮಾಡುವುದು ಅಧಿಕಾರ ದುರುಪಯೋಗ ಎನಿಸಿಕೊಳ್ಳುತ್ತೆ. ರಿಯಲ್ ಎಸ್ಟೇಟ್ ದಂಧೆ ನಡೆಯುತ್ತೆ ಅಂದರೆ ನಾವು ಹೇಗೆ ಟೌನ್ಶಿಪ್ ಮಾಡಿಬಿಟ್ಟು ಅದರಲ್ಲಿ ಸೈಟ್ಸ್ ಫಾರಂ ಮಾಡಿ ಜನಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಅದಕ್ಕೇನು ಆಧಾರ ಬೇಕಲ್ಲ. ಯಾವ್ದಾದ್ರು ಒಂದು ಪ್ರಶ್ನೆ ಮಾಡಬೇಕಾದ್ರೆ ರಾಜಕೀಯವಾಗಿ ಏನು ಬೇಕಾದರೂ ಹೇಳ್ಬೋದು. ಆಮೇಲೆ ನಮಗೆ ಗೊತ್ತಿಲ್ಲದೆ ಇದ್ದಾಗ ಏನಾದ್ರು ವ್ಯವಹಾರ ನಡೆದ್ರು ನಡಿಬೋದು. ಆದರೆ ಅದಕ್ಕೆ ಸಾಕ್ಷಿ ಬೇಕು, ಪುರಾವೆ ಬೇಕು, ಆಧಾರ ಬೇಕು. ಈಗ ಬಿಡದಿ ಟೌನ್ಶಿಪ್ ಅಂತ ಮಾಡಿದ್ರು ಸಹ ಆ ಟೌನ್ಶಿಪ್ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಆ ಟೌನ್ಶಿಪ್ಪಲ್ಲಿ ಏನು ಅವರ ಡೆವಲಪ್ಮೆಂಟ್ ಸ್ಕೀಮ್ ಏನು, ಸೈಟ್ಸ್ ಎಷ್ಟು ಮಾಡ್ತಾರೆ, ಆ ಸೈಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಯಾವ ಆಧಾರ ಮಾಡ್ತಾರೆ, ಅದರಲ್ಲಿ ಬೇಕಾದಂಥ ಶಾಲೆ, ವಸತಿ ಯೋಜನಾ ಇಷ್ಟೆಲ್ಲವೂ ಇದ್ದರೆ ಅದನ್ನ ತಪ್ಪು ಅಂತ ಹೇಳೋದು ಸ್ವಲ್ಪ ಕಷ್ಟವಾಗುತ್ತೆ. ಅದಲ್ದಲೆ ಬೇರೆ ಏನಾದ್ರು ಆಧಾರ ಇದೆಯಾ ಏನೋ ನೋಡ್ಬೇಕು ಅದನ್ನ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು. ಯಡಿಯೂರಪ್ಪ ಅವರ ಮೇಲೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ BDA ಭೂಮಿಯನ್ನ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಿದ ಆರೋಪವಿತ್ತು. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಡಿನೋಟಿಫಿಕೇಶನ್ ಅಂದ ತಕ್ಷಣ ನೆನಪಾಗುವುದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪ್ರಕರಣ. BDA ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರವು ITPL ಹಾಗೂ ಸುತ್ತಮುತ್ತಲ ಬಡಾವಣೆಗಳ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡಿದ್ದ ರೇಸ್ ಕೋರ್ಸ್ ರಸ್ತೆ ಮತ್ತು ಗಂಗಾನಗರ ಭಾಗದ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಸಹ ಖಾಸಗಿ ವ್ಯಕ್ತಿಗಳ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಿದ ಆರೋಪ ಅವರ ಮೇಲಿತ್ತು. 2011ರಲ್ಲಿ ಲೋಕಾಯುಕ್ತ ನ್ಯಾಯಾಲಯವು ಖಾಸಗಿ ದೂರಿನ ಅನ್ವಯ ಯಡಿಯೂರಪ್ಪ ಅವರ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಿತ್ತು. ಇದರ ಪರಿಣಾಮವಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪರಪ್ಪನ ಅಗ್ರಹಾರ ಜೈಲುವಾಸ ಅನುಭವಿಸಬೇಕಾಯಿತು. ಭೌತಿಕ ಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ದ ಭೂಮಿಯನ್ನ ಅಧಿಕಾರ ಬಳಸಿ ಮುಕ್ತಗೊಳಿಸಿದ್ದು ಕಾನೂನಾತ್ಮಕವಾಗಿ ದೊಡ್ಡ ಲೋಪವಾಗಿ ಪರಿಣಮಿಸಿತ್ತು. ಬಿಡದಿ ಯೋಜನೆಯಲ್ಲಿ ಡಿನೋಟಿಫಿಕೇಶನ್ ಸಾಧ್ಯವೇ? ಇನ್ನು ಬಿಡದಿ GBIT ಟೌನ್ಶಿಪ್ ಪ್ರಕರಣಕ್ಕೆ ಬಂದರೆ ಇಲ್ಲಿ ಡಿನೋಟಿಫಿಕೇಶನ್ ಸಾಧ್ಯವೇ ಎಂಬ ಪ್ರಶ್ನೆ ಕಾಡುವುದು ಸಹಜ. ಪ್ರಸ್ತುತ ಬಿಡದಿ ಯೋಜನೆಯಲ್ಲಿ ಸರ್ಕಾರವು ಪ್ರಾಥಮಿಕ ಹಾಗೂ ಅಂತಿಮ ಅಧಿಸೂಚನೆಗಳನ್ನು ಹೊರಡಿಸಿದೆಯಾದರೂ ಇನ್ನು ಸಂಪೂರ್ಣವಾಗಿ ಜಂಟಿ ಸಮೀಕ್ಷೆ ಮುಗಿಸಿ ಭೂ ಮಾಲೀಕರಿಗೆ ಪರಿಹಾರ ಹಣ ವಿತರಿಸಿ ಭೂಮಿಯ ಭೌತಿಕ ಸ್ವಾಧೀನ ಅಂದರೆ ಪೊಸೆಷನ್ ಪ್ರಕ್ರಿಯೆಯನ್ನ ಇಡೀ ಯೋಜನೆಗೆ ಅಗತ್ಯವಾದ ಎಲ್ಲ ಸರ್ವೆ ನಂಬರ್ಗಳ ಸಂಬಂಧ ಪೂರ್ಣಗೊಳಿಸಿಲ್ಲ. ಕಾಯ್ದೆಯ ಪ್ರಕಾರ ಭೌತಿಕ ಸ್ವಾಧೀನಕ್ಕೆ ಮುನ್ನ ಸರ್ಕಾರಕ್ಕೆ ಯೋಜನೆ ಹಿಂಪಡೆಯುವ ಅಥವಾ ಜಮೀನನ್ನು ಡಿನೋಟಿಫಿಕೇಶನ್ ಮಾಡುವ ಅಧಿಕಾರವಿರುತ್ತೆ. ರೈತರ ತೀವ್ರ ಪ್ರತಿರೋಧ, ರಾಜಕೀಯ ಸವಾಲುಗಳು ಅಥವಾ ಭೂ ಸ್ವಾಧೀನಕ್ಕೆ ಅನುದಾನದ ಅಭಾವ ಎದುರಾದರೆ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡು GBIT ಯೋಜನೆಗೆ ಕಾಯ್ದಿರಿಸಿದ ಭೂಮಿಯನ್ನು ಸಕಾರಣವಾಗಿ ಕಾನೂನುಬದ್ಧವಾಗಿ ಡಿನೋಟಿಫಿಕೇಶನ್ ಮಾಡುವ ಅಧಿಕಾರವಿದೆ. ಆದರೆ ಈ ನಿರ್ಧಾರವು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರಬೇಕೇ ವಿನಃ ಯಾವುದೇ ನಿರ್ದಿಷ್ಟ ವ್ಯಕ್ತಿ ಅಥವಾ ಹಿತಾಸಕ್ತಿ ಗುಂಪುಗಳಿಗೆ ಅನುಕೂಲ ಮಾಡುವಂತಿರಬಾರ್ದು. ಬಿಡದಿಯ ಈ ಬೃಹತ್ ಯೋಜನೆ ಮುಂದುವರಿಯುತ್ತದೆಯೋ ಅಥವಾ ರಾಜಕೀಯ ತಿರುವು ಪಡೆದು ಡಿನೋಟಿಫಿಕೇಶನ್ ಹಾದಿ ಹಿಡಿಯುತ್ತದೆಯೋ ಅನ್ನೋದನ್ನು ಮುಂಬರುವ ದಿನಗಳಲ್ಲಿ ಸರ್ಕಾರದ ನಡೆ ನಿರ್ಧಾರ ಮಾಡಲಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಈಗ ಡಿನೋಟಿಫೈ ಮಾಡೋಲ್ಲ ಅಥವಾ ಮಾಡುವ ಉದ್ದೇಶ ಇಲ್ಲ ಅನ್ನೋದಂತೂ DK ಶಿವಕುಮಾರ್ ಅವರ ಅನೇಕ ಸ್ಟೇಟ್ಮೆಂಟ್ಗಳಿಂದ ಒಂದು ಹಂತಕ್ಕಂತೂ ಸ್ಪಷ್ಟ ಆಗ್ತಾ ಇದೆ. ಬಟ್ ಇನ್ ಜನರಲಿ ಮಾತನಾಡೋದಾದ್ರೂ ಕೂಡ ಡಿನೋಟಿಫಿಕೇಶನ್ ಅನ್ನೋದು ಕೂಡ ಸುಲಭದ ಪ್ರಾಸೆಸ್ ಅಲ್ಲ. ಸಚಿವ ಸಂಪುಟದ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ನೋಡಿ, ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದಲ್ಲ ಸ್ಮಿತಾ. ಒಂದು ವೇಳೆ ಹೌದಪ್ಪ, ಸರ್ಕಾರ ನ್ಯಾಯಯುತವಾಗಿ ಅಲ್ಲಿ ಪರಿಗಣಿಸಿ ಸಕಾರಣವಾಗಿಯೇ ದಾಖಲೆಗಳನ್ನ ಪರಿಶೀಲಿಸಿ, ಅಂದರೆ ಈಗ ಹೇಳ್ತಿದ್ರಲ್ಲ ಅಶೋಕ್ ಹಾರ್ನಳ್ಳಿ ಅವರು, ಅಂತಹ ಸಕಾರಣಗಳಿಂದಾಗಿಯೇ ಸಾರ್ವಜನಿಕ ಹಿತಾಸಕ್ತಿಯ ಉದ್ದೇಶದಿಂದಲೇ ಡಿನೋಟಿಫೈ ಮಾಡಿದ್ರು ಕೂಡ ಕೋರ್ಟಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಏನೂ ಇಲ್ಲ. ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ಅವಕಾಶವೂ ಇದೆ. ಅದೇ ಕಾರಣಕ್ಕಾಗಿ ತುಂಬ ಕಾಶಿಯಸ್ ಆಗಿರ್ತಾರೆ ಅವರು. ಮತ್ತು ಇಂಥ ವಿಚಾರಗಳಲ್ಲಿ ತುಂಬ ಜುಡಿಷಿಯಸ್ ಆಗಿ ಇರಬೇಕಾಗುತ್ತೆ. ಅದರ್ವೈಸ್ ಹಿಂದೆ ನಾವು ಕರ್ನಾಟಕದ ಇತಿಹಾಸದಲ್ಲಿ ನೋಡಿದ್ದೀವಲ್ಲ ಏನೆಲ್ಲ ಆಗಿದೆ ಅಂಥೇಳಿ. ಬಟ್ ಅಲ್ಲಿ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ, ಸ್ಪಷ್ಟವಾಗಿ ಕಾಣುವ ಹಾಗೆ ಅಧಿಕಾರ ದುರುಪಯೋಗ ಆಯಿತು ಅನ್ನುವ ಆರೋಪದ ಹಿನ್ನೆಲೆಯಲ್ಲೇ ಜೈಲಿಗೂ ಹೋಗಬೇಕಾಯಿತು ಅಂತ ಹೇಳಿ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಇಲ್ಲಿ ಇನ್ನೂ ಅವಕಾಶ ಇದೆ. ನೋಡಿ, ಪ್ರಾಥಮಿಕ ಅಧಿಸೂಚನೆ ಹಾಗೂ ಅಂತಿಮ ಅಧಿಸೂಚನೆಯ ನಂತರ 41 and 61 ಅದಾದ ನಂತರ ಇನ್ನು ನೋಡಿ, ಬಿಡದಿಯಲ್ಲಿ ಸ್ವಾಧೀನಕ್ಕೆ ತೆಗೆದುಕೊಂಡಿಲ್ಲ, ಇನ್ನೂ ಅಲ್ಲಿ ರೈತರೇ ಇದ್ದಾರೆ. ಒನ್ಸ್ ಪೊಸೆಷನ್ ತೆಗೆದುಕೊಂಡ ಮೇಲೆ, ಸ್ವಾಧೀನಕ್ಕೆ ತೆಗೆದುಕೊಂಡ ನಂತರ ಇವರು ಡಿನೋಟಿಫೈ ಮಾಡಲಿಕ್ಕೆ ಬರೋದಿಲ್ಲ.
ಆದರೆ ಇವತ್ತಿಗೆ ಇನ್ನೂ ಸ್ವಾಧೀನ ತೆಗೆದುಕೊಳ್ಳದೇ ಇರೋದ್ರಿಂದ ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ಅಂತೂ ಇದೆ. ಆದರೆ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾನಂತೂ ಡಿನೋಟಿಫಿಕೇಶನ್ ಮಾಡೋದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋರು ಹೇಳ್ತಾರೆ, ಏನಂತಾರೆ, ಡಿನೋಟಿಫಿಕೇಶನ್ ಮಾಡಿಬಿಟ್ಟು ನಾನು ಜೈಲಿಗೆ ಹೋಗ್ಲಾ ಕೇಳ್ತಾರೆ. ಅಂದರೆ ಯಾರಾದರೂ ಏನಾದರೂ ಒಂದು ಹುಡುಕ್ಬಿಟ್ಟು ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇರೋದ್ರಿಂದ ಎಲ್ಲೋ ನನ್ನ ಅಂದರೆ ಏನಾಗುತ್ತೆ ಗೊತ್ತಾ ಸ್ಮಿತಾ, ಕೋರ್ಟಲ್ಲಿ ಅಂತಿಮವಾಗಿ ತೀರ್ಪು ಬಂದು ಹೊರಗೆ ಬರೋಷ್ಟೊತ್ತಿಗೆ ಎಷ್ಟೋ ಜನರದ್ದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗೋಗಿರುತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲಿ. ಅಂಥದ್ದಾಗ್ಲಿಕ್ಕೆ ಅವಕಾಶವೇ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಗೋಚರಿಸ್ತಾ ಇದೆ ಸ್ಮಿತಾ. ಈಗ ಡಿನೋಟಿಫೈ ಮಾಡಿದವರೆಲ್ಲ ಜೈಲಿಗೆ ಹೋಗ್ತಾರೆ ಅನ್ನೋ ಹೇಳಿಕೆಯೂ ಕೂಡ ಅಷ್ಟು ಸೂಕ್ತವಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ಅಶೋಕ್ ಹಾರನಹಳ್ಳಿ ಅವರು ವಿವರಿಸಿದ್ದಾರೆ. ಹೀಗಾಗಿ ಈ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಮಾತ್ರ ಪರಿಗಣಿಸ್ಬೇಕಾ ನಾವು? ರಾಜಕೀಯವಾಗಿಯೂ ನೋಡ್ಬೋದು, ಆದರೆ ಅದಕ್ಕೆ ಇನ್ನೊಂದು ಆಯಾಮವೂ ಇದೆ ಸ್ಮಿತಾ. ಏನು? ಕಾನೂನಾತ್ಮಕ ಆಯಾಮವೂ ಕೂಡ ಇದೆ. ಏನು ಅವ್ರು ಹೇಳ್ತಿರೋದೇನು, ಒಂದು ವೇಳೆ ನನ್ನಲ್ಲಿ ಏನಾದರೂ ತಪ್ಪನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ರೆ, ನಾನು ಎಂಟು ಮಾಡಿದ್ನಲ್ಲ ಕೊನೆಗೆ ಸುಮ್ಮನೆ ಒಂದು ಕೆಸರು ಎರಚಿಬಿಡೋದು ಅಂಥ ಪ್ರಯತ್ನಗಳನ್ನ, ಯಾಕಂದರೆ ನೀವು ಹೇಳಿದಾಗೆಲ್ಲ ರಾಜಕೀಯ ಎಂಟ್ರಾಗ್ಬಿಟ್ಟಿದೆ. ರಾಜಕೀಯ ಎಂಟ್ರಾಗಿರೋದ್ರಿಂದ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಅಂತೂ ಇದೆ. ನಾಳೆ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ದೇ ಆದರೆ, ಡಿನೋಟಿಫೈ ಮಾಡಿದ್ದೇ ಆದರೆ ಆಗ ಅದನ್ನು ಪ್ರಶ್ನೆ ಮಾಡಲಿಕ್ಕಂತೂ ಅವಕಾಶ ಇದೆ. ಮತ್ತು ಈ ರಾಜಕಾರಣದಲ್ಲಿ ಒನ್ಸ್ ಈ ಪರ್ಸೆಪ್ಷನ್ ಮೇಲೆ ಪೊಲಿಟಿಕ್ಸ್ ರನ್ ಆಗ್ತಾ ಇರೋದ್ರಿಂದ ಅಂಥದ್ದೊಂದು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡುವಂಥ ಪ್ರಯತ್ನವೂ ಇದರ ಹಿಂದೆ ಇರ್ಬೋದು. ಹೀಗಾಗಿ ಆ ಕಾನೂನಿನ ಸಂಕೋಲೆಗೆ ನಾನು ಸಿಕ್ಕಾಕೊಳ್ಳಿಕ್ಕೆ ರೆಡಿ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ, ಅಂದರೆ ಕಾನೂನಾತ್ಮಕ ಆಯಾಮದಲ್ಲೂ ಕೂಡ ನಾವು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ನೋಡ್ಬೋದು. ಆದರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಇದು ಪೊಲಿಟಿಕಲಿ ಅವ್ರು ಕೌಂಟರ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.